ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಸಂಡೇ ಬ್ಲಾಗ್ ಆಗಿರುತ್ತೆ. ಹೇಗಿತ್ತು ನನ್ನ ಸಂಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಸಂಡೇ ನನ್ನ ಪ್ಲ್ಯಾನ್ ಏನಿರಲಿಲ್ಲ, ಯಾಕೆಂದರೆ ಲಾಸ್ಟ್ 2 ಸಂಡೇನೂ ಕೂಡ ಫಂಕ್ಷನ್ಗಳೇ ಇದ್ದು. ಸೊ ಈ ಸಂಡೇ ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಆಯಿತು. ಸೊ ನಾನು ಸಡನ್ನಾಗಿ ಈ ರೀತಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಏನಾದರೂ ಬಂತು ಅಂದರೆ ರೆಡಿ ಆಗಿಬಿಡ್ತೀನಿ. ಯಾಕೆಂದರೆ ಒಂದೊಂದು ಸರಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ಹೆಣ್ಮಕ್ಳು ಪ್ರಾಬ್ಲಮ್. ಅದಕ್ಕೋಸ್ಕರ ಏನಾದರೂ ಸಡನ್ನಾಗಿ ಏನಾದರೂ ಹೋಗೋವಂಥ ಪ್ಲ್ಯಾನ್ ಆಯಿತು ಅಂತಂದರೆ ಹೊರಟ್ಬಿಡ್ತೀನಿ. ಯೂಶ್ವಲಿ ಬನಶಂಕರಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ತುಂಬ ರಶ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಭಾನುವಾರ ಬೆಳಗ್ಗೆ ಕೂಡ 9 ಗಂಟೆಗೆ ಹೋದ್ರೂ ಅಷ್ಟು ಜನ ರಶ್ ಇದ್ದರು. ಸೊ ನಾನು ನಿಂಬೆಹಣ್ಣು ದೀಪ ಕೂಡ ಹಚ್ಚಿ ಬಂದೆ. 3 ವಾರ ಕಂಟಿನ್ಯೂಸ್ ಆಗಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಹೋದಾಗ ಕಲ್ಯಾಣೋತ್ಸವ ಕೂಡ ನಡೀತಾ ಇತ್ತು. ಸಂಡೇ ಒಂಥರ ಚೆನ್ನಾಗಿತ್ತು, ಬೆಳಗ್ಗೆನೇ ದೇವ್ರ ದರ್ಶನ ಕೂಡ ಆಯ್ತಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಪ್ರಸಾದ ಕೂಡ ಸಿಕ್ತು. ಹಾಗೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂಚೂರು ಪ್ರಸಾದ ಏನಾದರೂ ತಿಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಮೀಶೋಯಿಂದ ಈ ಸ್ಪ್ರೌಟ್ ಮೇಕರ್ನ ತರಿಸಿದ್ನಲ್ಲ. ಸೊ ಈಗ ನಮ್ಮನೇಲಂತೂ ಡೈಲಿ ಹೆಸ್ರುಕಾಳು ಕಡಲೆಕಾಳನ್ನು ಮೊಳಕೆ ಕಟ್ತಲಿರ್ತೀವಿ ಡೈಲಿ ತಿನ್ನೋದಕ್ಕೆ. ಸೊ ಈಗ ಅದಕ್ಕೆ ನೆನೆಸಿರೋವಂಥ ಕಾಳುಗಳನ್ನ ಹಾಕಿಡ್ತಾ ಇದ್ದೀನಿ. ಇದು ಪ್ಲಾಸ್ಟಿಕ್ ಕಂಟೈನರು. ಇದರಲ್ಲಿ 3 ಪೀಸ್ ಬಂದಿದೆ. ಒಂದೇ ಸರಿ 3 ಥರ ಕಾಳುಗಳನ್ನ ಮೊಳಕೆ ಕಟ್ಬೋದು. ಸೊ ಡೈಲಿ ಮೊಳಕೆ ಕಟ್ಟೋರಿಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಮನೆಯಲ್ಲಿ ಡೈಲಿ ಮೊಳಕೆ ಕಾಳು ಕಟ್ತಾ ಇರ್ತೀವಿ. ಸೊ ಈಗ ನೆನೆಸಿರೋ ಕಾಳುಗಳನ್ನ ನಾನು ಹಾಕಿಡ್ತಾ ಇದ್ದೀನಿ. ಒಂದು 4ರಿಂದ 5 ಗಂಟೆ ಕಾಳನ್ನ ನೆನೆಸಿದ್ದೀನಿ. ಸೊ ಹಾಕಿಡ್ತಾಯಿದ್ದೀನಿ ಈಗ. ಇದು ಹುಳ್ಳಿಕಾಳನ್ನ 1 ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಹೆಸ್ರು ಕಾಳು ಕಡಲೆಕಾಳನ್ನ ಇನ್ನೊಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಸೊ ಡೈಲಿ ಈ ರೀತಿ ಮೊಳಕೆ ಕಾಳನ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಬಾಕ್ಸಲ್ಲಿ ನಾನು ಕಾಳುಗಳನ್ನ ಮೊಳಕೆ ಕಟ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ಬೆಳಗ್ಗೆ ನಾನು ಎತ್ತಿಟ್ಟಿದ್ದೀನಿ. ಸಂಜೆ ಆದಮೇಲೆ ಅದೆಷ್ಟರ ಮಟ್ಟಿಗೆ ಬಂದಿರುತ್ತೆ ಅಂತ ನೋಡೋಣ. ಸೊ ಈಗ ಕಾಳು ಓಪನ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಹೆಸ್ರು ಕಾಳು ಕಡಲೆಕಾಳು ಎರಡೂ ಕೂಡ ಮೊಳಕೆ ಬಂದಿದೆ. ಸೊ ಹಸಿ ಕಾಳು ತಿನ್ನೋದಕ್ಕೆ ಇಷ್ಟ ಆದರೆ ಸಾಕು. ಸೊ ಇದು ಇನ್ನೊಂದು ಸ್ವಲ್ಪ ಬರಬೇಕಾಯಿತು ಮೊಳಕೆ ಅಂತ ಅನ್ನಿಸ್ತು ಸಾಂಬಾರು ಮಾಡಲಿಕ್ಕೆ. ಸೊ ಇನ್ನೊಂದು ಸಾರಿ ಸ್ವಲ್ಪ ಎತ್ತಿಟ್ಟೆ. ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಕ್ಕೆ ಈಗ ಚೆನ್ನಾಗಿ ಬಂದಿದೆ. ಸೊ ಜಡಿ ಮಳೆ ಅಂತೂ ಬೆಂಗಳೂರಲ್ಲಿ ಇರದೇ ಇತ್ತು ಸಂಡೇ. ಸೊ ಮಳೆ ಬೀಳ್ತಾ ಇದ್ದರೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತಲ್ವ. ಸೊ ನನ್ನ ಮಗ ಕೂಡ ಕೇಳ್ತಾ ಇದ್ದ ಏನಾದರೂ ಮಾಡಿಕೊಡಮ್ಮ ಅಂತ. ಏನು ಮಾಡೋದು ಅಂತ ಫ್ರಿಡ್ಜಲ್ಲಿ ನೋಡಬೇಕಾದ್ರೆ ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಿ ಫ್ರೈ ಮಾಡೋಣ, ಬೆಂಡಿ ಫ್ರೈ ಅಂತ ಅನ್ನಿಸ್ತು. ಇದು ನಮ್ಮನೆ ಹತ್ರ ಇರುವಂಥ ಪಂಜಾಬಿ ಡಬ್ಬದಲ್ಲಿ ನಾನು ಟ್ರೈ ಮಾಡಿದ್ದೆ. ಈಗ ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಬಟ್ಟೆನಲ್ಲಿ ಓಡಿಸ್ಕೊಂಡು ಈ ರೀತಿ ಅಡ್ಡ ಸೀಳಿ ಅದರೊಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ. ಈ ತೆಗಿಲಿಲ್ಲ ಅಂತಂದರೆ ಅದರಲ್ಲಿ ಇರೋವಂಥ ಲೋಳೆ ಅಂಶ ಎಲ್ಲ ಹಾಗೇ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು. ಸೊ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಇದರಲ್ಲಿ 2 ಪೀಸ್ ಆದರೂ ಮಾಡ್ಕೊಳ್ಬೋದು, 3 ಪೀಸ್ ಆದರೂ ಮಾಡ್ಕೊಳ್ಬೋದು. ಈ ರೀತಿ 2 ಪೀಸ್ ಅಥವಾ 3 ಪೀಸ್ ಮಾಡ್ಕೊಳ್ಬೇಕು.
ಸೊ ಈ ರೀತಿ ರೆಡಿ ಮಾಡ್ಕೊಂಡಿರುವಂಥ ಬೆಂಡೆಕಾಯಿಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ, ಏನಾದ್ರು ಕಲಿಸ್ಕೊಳ್ಳೋ ಅಂಥದ್ದು ಏನಿಲ್ಲ, ನೀರಾಗಿ ಕಲಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಉಪ್ಪು, ಜೀರಿಗೆ ಪುಡಿ, ಅರಿಶಿನ ಇದ್ದರೆ ಚಾಟ್ ಮಸಾಲ, ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ಕೊತೀವಿ, ಅದ್ರ ಬದಲು ನಿಂಬೆಹಣ್ಣನ್ನೇ ಸ್ಪ್ರೇ ಮಾಡ್ಕೊಬೋದು. ಇದರಿಂದ ಸ್ವಲ್ಪ ಹುಳಿ ಹುಳಿಗೂ ಇರುತ್ತೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಬರುತ್ತೆ. ಸೊ ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಕಲಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಅನಿಸ್ಬೇಕಾದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕುರ್ಕುರೆ ಥರ ಬರುತ್ತೆ. ಸೊ ಇದನ್ನು ಇವಾಗ ಕಾದಿರೋ ಅಂಥ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಸೊ ಎಣ್ಣೆ ಇವಾಗ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದ್ಮೇಲೆ ಈ ರೀತಿ ಬಿಟ್ಟಾಗ ಫುಲ್ ನೊರೆ ಬರಬೇಕು. ಸೊ ಇದನ್ನು ತಿರುಗಿಸೋದು ಅಷ್ಟೇನೆ, ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ಅದನ್ನು ತಿರುಗಿಸ್ಬೇಕು. ಈಗ ಕ್ರಿಸ್ಪಿ ಆಗಿರೋವಂಥ ಗರಿ ಗರಿ ಬೆಂಡೆ ಫ್ರೈ ರೆಡಿಯಾಗಿದೆ. ಅದನ್ನು ಎಣ್ಣೆಯಿಂದ ತೆಗಿಬೇಕಾದ್ರೇ ಒಂಥರ ಕುರ್ಕುರೆ ಥರ ಗರಿ ಗರಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಈ ವೆದರ್ಗೆ ಬಿಸಿ ಬಿಸಿಯಾದ ಕಾಫಿ ಜೊತೆ ಗರಿ ಗರಿಯಾದ ಬೆಂಡಿ ಫ್ರೈ ರೆಡಿಯಾಗಿದೆ. ಗಾಂಧಿ ಬಜಾರಲ್ಲಿರುವಂಥ ಪುಳಿಯೋಗರೆ ಪಾಯಿಂಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇಡನ್ ಪ್ಲೇಸ್ ಏನಲ್ಲ ಇದು. ಗಾಂಧಿ ಬಜಾರಲ್ಲಿ ಇದು ಲೊಕೇಟ್ ಆಗಿರೋದು. ಇನ್ ಕೇಸ್ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಆ ಕಡೆ ಹೋದಾಗ ಟ್ರೈ ಮಾಡಿ. ಇಲ್ಲಿ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ಲೇ ಫೇಮಸ್ಸು. ನನಗೆ ಸ್ವಲ್ಪ ಹುಷಾರು ಬೇರೆ ಇಲ್ದಂಗೆ ಆಯಿತು, ತಲೆನೋವು ಶುರುವಾಯಿತು. ಈ ವೆದರ್ಗೆ ಹಾಗಾಗುತ್ತೋ ಏನೋ. ನನ್ನ ಮಗ ಇಲ್ಲಿ ನನಗೆ ಕೇಳ್ದಲೇ ಆರ್ಡ್ರ್ ಮಾಡಿಬಿಟ್ಟಿದ್ದೀರಾ ಅಂತ ಅಳ್ತಾ ಇದ್ದಾನೆ. ಇದಾಗಿತ್ತು ಸಂಡೇ ಬ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.